ಶ್ರೀಗುರುಭ್ಯೋ ನಮಃ. ಹರಿ ಓಂ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದಾಂತಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ. ಶ್ರೀಗುರುಂ ಪ್ರಣತೋಸ್ಮ್ಯಹಂ. ಸದಾಹಂ ಸಂಪ್ರದಾಯಜ್ಞಂ ಸಂಯಮೀಂದ್ರಂ ಸದಾಶ್ರಯಂ ಸದ್ಗುರುಂ ಸಚ್ಚಿದಾನಂದಂ ಸದಾಚಾರಂ ಸಮಾಶ್ರಯೇ. ಶ್ರೀಮಚ್ಛಂಕರ ಭಗವತ್ಪೂಜ್ಯಪಾದಮಹಾಸದ್ಗುರುಭ್ಯೋ ನಮಃ. ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಪಾದುಕಾಭ್ಯಾಂ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರು, ಸದ್ಗುರು ಭಕ್ತರು ಆಗಿರುವಂಥ ತಮ್ಮೆಲ್ಲರಿಗೂ ಇಂದಿನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಪ್ರೇಮಪೂರ್ವಕವಾದ ಸುಸ್ವಾಗತಗಳನ್ನು ಕೋರುತ್ತಾ ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇಂದು ಶ್ರೀ ವಿಶ್ವಾವಸುನಾಮ ಸಂವತ್ಸರದಲ್ಲಿ ಉತ್ತರಾಯಣ ವಸಂತ ಋತು ಚೈತ್ರ ಮಾಸ ಶುಕ್ಲಪಕ್ಷ ನವಮಿ ತಿಥಿ ಶ್ರೀರಾಮನವಮಿ. ಶ್ರೀರಾಮಚಂದ್ರ ಅವತಾರ ಮಾಡಿದಂಥ ಪವಿತ್ರವಾಗಿರುವಂಥ ತಿಥಿ ಇಂದು ಬಂದಿದೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ, ಹಿಂದೂ ಸಂಸ್ಕೃತಿಯಲ್ಲಿ ಶ್ರೀರಾಮನಿಗೆ ವಿಶೇಷವಾದ ಸ್ಥಾನಮಾನಗಳನ್ನು ಕೊಟ್ಟಿದ್ದಾರೆ. ಭಗವಂತನ ಶ್ರೀಮನ್ನಾರಾಯಣನ ದಶಾವತಾರಗಳ ಪೈಕಿ ಶ್ರೀರಾಮಾವತಾರ 7ನೇ ಅವತಾರ. ಮತ್ಸ್ಯ ಕೂರ್ಮೋ ವರಾಹಶ್ಚ ನಾರಸಿಂಹಶ್ಚ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬೌದ್ಧ ಶ್ರೀ ಕಲ್ಕಿರೇವಚ ಎನ್ನುವ ಒಂದು ಶ್ಲೋಕ. ಇದರಲ್ಲಿ ಶ್ರೀರಾಮಾವತಾರವನ್ನು 7ನೇ ಅವತಾರ ಎಂದು ಕರೆದಿದ್ದಾರೆ. ರಾಮಾವತಾರ ಪೂರ್ಣಾವತಾರ. ಈ ವರ್ಷದಲ್ಲಿ ಈ ನವಮಿ ತಿಥಿ ಇಂದು ಬಂದಿದೆ. 2025ನೇ ಇಸ್ವಿ ಏಪ್ರಿಲ್ ಮಾಹೆಯಲ್ಲಿ 6ನೇ ತಾರೀಖು ಭಾನುವಾರ, ಚೈತ್ರ ಶುದ್ಧ ನವಮಿ. ಇವತ್ತು ನವಮಿ ತಿಥಿಯೂ ಹೌದು, ಪುನರ್ವಸು ನಕ್ಷತ್ರವೂ ಬಂದಿದೆ. ಶ್ರೀರಾಮಚಂದ್ರ ಅವತರಿಸಿದಂಥ ನಕ್ಷತ್ರ ಪುನರ್ವಸು ನಕ್ಷತ್ರ ಮತ್ತು ಭಾನುವಾರ. ಸೂರ್ಯನು ಶ್ರೀರಾಮಚಂದ್ರನ ವಂಶಕ್ಕೆ ಗುರು. ಸೂರ್ಯವಂಶದವನು ಶ್ರೀರಾಮಚಂದ್ರ. ಹೀಗಾಗಿ ಭಾನುವಾರ, ಪುನರ್ವಸು ನಕ್ಷತ್ರ, ನವಮಿ ತಿಥಿ ಮೂರೂ ಸೇರಿಕೊಂಡಿದೆ. ಈ ವರ್ಷಕ್ಕೆ ವಿಶ್ವಾವಸುನಾಮ ಸಂವತ್ಸರಕ್ಕೆ ರಾಜ ಸೂರ್ಯ. ಹೀಗಾಗಿ ಎಲ್ಲವೂ ಅತ್ಯಂತ ಪ್ರಶಸ್ತವಾಗಿದೆ. ಒಂದು ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ ಶ್ರೀರಾಮನವಮಿ ಪ್ರಯುಕ್ತ ರಾಮನ ವಿಚಾರವಾಗಿ 4 ವಿಚಾರಗಳನ್ನು ತಿಳಿಸ್ತೇನೆ.
ಇವತ್ತು ಭಾನುವಾರವಾದ್ದರಿಂದ ಒಂದು ಸೂರ್ಯನ ಪ್ರಾರ್ಥನೆ. ಭಗವಾನ್ ವೇದವ್ಯಾಸರಿಂದ ರಚಿತವಾಗಿರುವ ನವಗ್ರಹ ಸ್ತೋತ್ರಗಳಲ್ಲಿ ಪ್ರಪ್ರಥಮ ಶ್ಲೋಕವಿದು. ಜಪಾ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ ಪ್ರಣತೋಸ್ಮಿ ಪ್ರಭಾಕರಂ. ಸೂರ್ಯ ಭಗವತೆ ನಮಃ. ಸೂರ್ಯನಾರಾಯಣ ಸ್ವಾಮಿನೇ ನಮಃ. ಶ್ರೀರಾಮಚಂದ್ರ ಆದರ್ಶ ಪುರುಷೋತ್ತಮ. ರಾಮಚಂದ್ರನನ್ನು ಆದರ್ಶ ಪುರುಷೋತ್ತಮ, ಮರ್ಯಾದಾ ಪುರುಷೋತ್ತಮ ಅಂತೆಲ್ಲ ಕರೀತಾರೆ. ಆದರ್ಶ ಮಗನಾಗಿ, ಆದರ್ಶ ಪತಿಯಾಗಿ, ಆದರ್ಶ ತಂದೆಯಾಗಿ, ಆದರ್ಶ ಋಷಿಯಾಗಿ ಎಲ್ಲರನ್ನೂ ಕಾಪಾಡಿದಂಥ ಮಹಾತ್ಮ ಶ್ರೀರಾಮಚಂದ್ರ. ಇಂಥ ರಾಮಚಂದ್ರನನ್ನು ನಾವುಗಳು ಸತ್ಯಧರ್ಮ ಸ್ವರೂಪ ಅಂತ ಹೇಳ್ತೇವೆ. ರಾಮ ಅಂತಂದರೂ ಒಂದೇ. ರಾಮನ ಹೃದಯ ಯಾವುದು? ಸತ್ಯ ಮತ್ತು ಧರ್ಮಗಳು. ಸತ್ಯಧರ್ಮ ಸ್ವರೂಪನಾಗಿರುವಂಥ ರಾಮಚಂದ್ರ ಅವತಾರವನ್ನು ಮಾಡಿ ಸತ್ಯಧರ್ಮಗಳ ಆದರ್ಶವನ್ನು ಜಗತ್ತಿಗೆ ತೋರಿಸಿ ಸತ್ಯಧರ್ಮಗಳ ಮಹತ್ವವನ್ನು ಸಾರಿದಂಥ ಅವತಾರ ಶ್ರೀರಾಮಾವತಾರ. ಶ್ರೀರಾಮನ ಚರಿತ್ರೆಯನ್ನು ಬಹಳ ವಿಸ್ತಾರವಾಗಿ ಬರೆದಿದ್ದಾರೆ ಶ್ರೀರಾಮನ ಭಕ್ತರು ಹಾಗೂ ವಿಶ್ವಕವಿಗಳು ಆಗಿರುವಂಥ ಭಗವಾನ್ ವಾಲ್ಮೀಕಿ ಮಹರ್ಷಿಗಳು. ವಾಲ್ಮೀಕಿ ರಾಮಾಯಣ ಸುಮಾರು 24,000 ಶ್ಲೋಕಗಳಿಂದ ಕೂಡಿರುವಂಥ ಶ್ರೇಷ್ಠವಾದ ಗ್ರಂಥ ವಾಲ್ಮೀಕಿ ರಾಮಾಯಣ. ಇದಕ್ಕೆ ಹೆಸರಾಯಿತು ಆದಿಕಾವ್ಯ, ಮಹಾಕಾವ್ಯ, ಪ್ರಥಮ ಕಾವ್ಯ ಅಂತ ಕರಿತೇವೆ. ಭಾರತ ದೇಶದಲ್ಲಿ ಕಾವ್ಯತ್ವ ಬಂದದ್ದು ವಾಲ್ಮೀಕಿ ರಾಮಾಯಣದಿಂದ. ಅನಂತರ ಸಹಸ್ರಾರು ಕವಿಗಳು ಕಾವ್ಯ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ. ಶ್ರೀರಾಮಚಂದ್ರ ಸತ್ಯಧರ್ಮ ಸ್ವರೂಪಿಯಾಗಿದ್ದಾನೆ. ರಾಮನನ್ನು ಸ್ಮರಣೆ ಮಾಡುವಾಗ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಅಂತ ಹೇಳ್ತೇವೆ. ನಮೋಸ್ತ್ವ ರಾಮಾಯ ಸಲಕ್ಷ್ಮಣಾಯ ದೇವ್ಯೈ ಚ ತಸ್ಯೈ ಜನಕಾತ್ಮಜಾಯೈ ನಮೋಸ್ತು ರುದ್ರೇಂದ್ರಯಮಾನಿಲೇಭ್ಯೋ ನಮೋಸ್ತು ಚಂದ್ರಾರ್ಕ ಮರುದ್ಗಣೇಭ್ಯ. ಆಂಜನೇಯ ಶ್ಲೋಕವನ್ನು ಹೇಳಿದ್ದಾನೆ ಅಂತ ರಾಮಾಯಣದಲ್ಲಿ ಬರೆದಿದ್ದಾರೆ. ರಾಮನ ಮಹಿಮೆಯನ್ನು ಕುರಿತು ಒಂದು ಪ್ರಸಿದ್ಧವಾದ ಶ್ಲೋಕವಿದೆ ವಾಲ್ಮೀಕಿ ರಾಮಾಯಣದಲ್ಲಿ. ಲಕ್ಷ್ಮಣನು ರಾವಣೇಶ್ವರನ ಪುತ್ರನಾಗಿರುವಂಥ ಇಂದ್ರಜಿತ್ತನ್ನು ಸಾಯಿಸುವುದಕ್ಕಾಗಿ ಬಾಣಪ್ರಯೋಗವನ್ನು ಮಾಡ್ತಾನೆ. ಅವನು ಇಂದ್ರಜಿತ್ ಅಲ್ಲಾಡಲಿಲ್ಲ. ಆಗ ವಿಭೀಷಣವನ್ನು ಮಾತಾಡ್ತಾನೆ, ರಾಮನ ಕೈನಿಂದಲೂ ಸಾಧ್ಯವಿಲ್ಲ. ಲಕ್ಷ್ಮಣ ಶ್ರೀರಾಮನ ಸ್ಮರಣೆಯನ್ನು ಮಾಡುತ್ತಾ ರಾಮನ ಗುಣಗಾನವನ್ನು ಮಾಡುತ್ತಾ ಬಾಣಪ್ರಯೋಗ ಮಾಡಿದರೆ ಮಾತ್ರ ಇಂದ್ರಜಿತ್ತು ಸಂಹೃತನಾಗ್ತಾನೆ ಅಂತ ಹೇಳಿದಾಗ ಲಕ್ಷ್ಮಣ ಧನುಸ್ಸಿಗೆ ಬಾಣವನ್ನು ಹೂಡಿ ಹೆದೆಯನ್ನು ಕಟ್ಟಿ ಒಂದು ಶ್ಲೋಕವನ್ನು ಹೇಳ್ತಾನೆ. ಅದು ವಾಲ್ಮೀಕಿ ರಾಮಾಯಣ ಗ್ರಂಥಕ್ಕೆ ಮೂಲ ಶ್ಲೋಕ, ಮಂಗಳ ಶ್ಲೋಕ ಅಂತ ಹೇಳ್ತಾರೆ. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಪೌರುಷೇ ಚಾಪ್ಯತಿದ್ವಂದ್ವಃ ಶರೈನಂ ಜೈ ರಾವಣಿಂ. ಧರ್ಮಾತ್ಮ ಸತ್ಯಸಂಧಶ್ಚ ರಾಮೋ ದಾಶರಥಿರ್ಯದಿ ಪೌರುಷೇ ಚ ಅಪ್ರತಿದ್ವಂದ್ವಃ ಶರೈನಂ ಜೈ ರಾವಣಿಂ ಅಂಥೇಳಿ ಆ ಮಂತ್ರವನ್ನು ಬಾಣ ಕೇಳ್ತಾನೆ. ಆ ಬಾಣ ಇಂದ್ರಜಿತ್ತನ್ನು ರಾವಣಿಯನ್ನು ಸಂಹಾರ ಮಾಡಿತು ಅಂತ ಕಥೆ. ಶ್ರೀರಾಮಚಂದ್ರನು ನಿಜವಾಗಿಯೂ ಕೂಡ ಧರ್ಮಾತ್ಮನು ಸತ್ಯಸಂಧನು ಆಗಿದ್ದಾನೆ ಅಂತಾದರೆ ಎಲೆ ಬಾಣವೇ ರಾವಣಿಯನ್ನು ಇಂದ್ರಜಿತ್ತನ್ನು ಸಂಹಾರ ಮಾಡು ಅಂಥೇಳಿ ಬಾಣವನ್ನು ಪ್ರಯೋಗ ಮಾಡಿದ. ಇಂದ್ರಜಿತ್ತನ್ನು ಆ ಬಾಣ ಕೊಂದಾಕ್ಬಿಡ್ತು ಅಂತ ಕೇಳಿದ್ದೇವೆ. ನಮ್ಮ
ರಾಷ್ಟ್ರಕ್ಕೆ ಹೆಸರು ರಾಮರಾಷ್ಟ್ರ. ರಾಮರಾಜ್ಯ ತ್ರೇತಾಯುಗದಿಂದ ಇಂದಿನವರೆಗೆ ಅನೇಕ ಜನ ಮಹಾತ್ಮರು, ಅನೇಕ ಜನ ರಾಜ ಮಹಾರಾಜರು ನಮ್ಮ ಭಾರತ ರಾಷ್ಟ್ರ ಆಳಿದ್ದಾರೆ. ಆದರೂ ಕೂಡ ಇವತ್ತಿಗೂ ನಾವು ರಾಮರಾಷ್ಟ್ರ ಅಂತ ಹೇಳ್ತೇವೆ ಹೊರತುವೆ ಕೃಷ್ಣ ರಾಷ್ಟ್ರ ಅಥವಾ ಶಿವರಾಷ್ಟ್ರ ಅಂತ ಹೇಳುವುದಿಲ್ಲ. ಶ್ರೀರಾಮಚಂದ್ರನ ಆದರ್ಶ ಭಾರತ ದೇಶದ ಆದರ್ಶ. ಸತ್ಯವನ್ನು ಹೇಳು, ಸುಳ್ಳನ್ನು ಹೇಳಬೇಡ, ಮೋಸವನ್ನು ಮಾಡಬೇಡ, ಧರ್ಮದಿಂದ ನಡೆದುಕೋ, ಪರಧರ್ಮವನ್ನು ನಿಂದೆ ಮಾಡಬೇಡ ಎನ್ನುವಂತಹದ್ದು ರಾಮನ ಆದರ್ಶ. ನಾವೆಲ್ಲರೂ ಕೂಡ ಇಂದು ರಾಮನವಮಿಯಾದ್ದರಿಂದ ಶ್ರೀರಾಮನ ಜಪವನ್ನು ಮಾಡೋಣ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. ಶ್ರೀರಾಮನ ತ್ರಯೋದಶಾಕ್ಷರಿ ತಾರಕ ಮಂತ್ರವನ್ನು ಜಪ ಮಾಡೋಣ. ರಾಮನ ಪೂಜೆಯನ್ನು ಮಾಡೋಣ, ರಾಮನ ನಾಮಸ್ಮರಣೆ ಮಾಡೋಣ, ರಾಮನ ಭಜನೆಯನ್ನು ಮಾಡೋಣ. ರಾಮನನ್ನು ಕಾಯೇನ ವಾಚ ಮನಸ ಪೂಜಿಸುತ್ತಾ ಪಾನಕ ಕೋಸಂಬರಿ ಮಜ್ಜಿಗೆ ಎಲ್ಲರಿಗೂ ಹಂಚುತ್ತಾ ರಾಮನ ಅನುಗ್ರಹದಿಂದ ನಾವೆಲ್ಲರೂ ಸಂತೋಷವಾಗಿರೋಣ ಅಂತ ತಿಳಿಸುತ್ತಾ, ನಮ್ಮ ರಾಷ್ಟ್ರ ಭಾರತ ರಾಷ್ಟ್ರ ರಾಮರಾಜ್ಯವಾಗಲಿ, ಎಲ್ಲರಿಗೂ ಸಂತೋಷವಾಗಿ. ಸರ್ವೇ ಚ ಸುಖಿನಃ ಸಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಯಾರಿಗೂ ದ್ರೋಹ ಮಾಡುವುದು ಬೇಡ, ಯಾರಿಗೂ ಹಿಂಸೆ ಮಾಡುವುದು ಬೇಡ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಂತೆ, ಅಕ್ಕ ತಂಗಿಯರಂತೆ ಹೊಂದಿಕೊಂಡು ಸುಖವಾಗಿ ಬಾಳುವಂತೆ ಶ್ರೀರಾಮಚಂದ್ರ ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ತಿಳಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೇ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ನಮೋ ನಮಃ ಶಂಕರ ಪಾದುಕಾಭ್ಯಾಂ.